ಪ್ರಿಯ ವೀಕ್ಷಕರೇ, ಜಿ ಕನ್ನಡ ವಾಹಿನಿಗೆ ಸ್ವಾಗತ. ಲೋಕಸಭೆಯಲ್ಲಿ ಇತ್ತೀಚೆಗೆ ಮಂಡಿಸಲಾದ ಅಂಕಿಅಂಶಗಳ ಪ್ರಕಾರ ಭಾರತದ ಟೆಕ್ ಹಬ್ ಎನ್ನಿಸಿಕೊಂಡಿರುವ ಕರ್ನಾಟಕವು 5G ನೆಟ್ವರ್ಕ್ ವ್ಯಾಪ್ತಿಯಲ್ಲಿ ಬಿಹಾರ ಮತ್ತು ಉತ್ತರ ಪ್ರದೇಶದಂಥ ರಾಜ್ಯಗಳಿಗಿಂತ ಹಿಂದೆ ಬಿದ್ದಿರುವುದು ಆಶ್ಚರ್ಯಕರ ಸಂಗತಿಯಾಗಿದೆ. ಈ ವರದಿಯ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ. ಲೋಕಸಭೆಯ ದತ್ತಾಂಶದ ಪ್ರಕಾರ ವಿವಿಧ ರಾಜ್ಯಗಳ 5G ಕವರೇಜ್ ಪ್ರಮಾಣ ಹೀಗಿದೆ. ಕರ್ನಾಟಕ 79.92%, ರಾಷ್ಟ್ರೀಯ ಸರಾಸರಿ 86.18%ಗಿಂತ ಕಡಿಮೆ. ಇನ್ನು ಬಿಹಾರ 94.52%, ಉತ್ತರ ಪ್ರದೇಶ 85.25%, ಕೇರಳ 97.54%, ಹರಿಯಾಣ 99.52%. ಇದೇ ದೇಶದಲ್ಲೇ ಅತಿ ಹೆಚ್ಚು ಹೊಂದಿರುವಂತಹ ರಾಜ್ಯವಾಗಿದೆ. ಇನ್ನು ದೆಹಲಿ, ಮುಂಬೈ, ಕೋಲ್ಕತ್ತಾ 100% ಹೊಂದಿದೆ ಜನಸಂಖ್ಯಾ 5G ವ್ಯಾಪ್ತಿಯನ್ನ. ಕರ್ನಾಟಕದ ಹಿನ್ನಡೆಗೆ ಪ್ರಮುಖ ಕಾರಣಗಳು ಏನು ಎಂದು ತಿಳಿದುಕೊಳ್ಳುವುದಾದರೆ, ಟೆಲಿಕಾಂ ಕಂಪನಿಗಳು ಬೆಂಗಳೂರಿನಂತಹ ದೊಡ್ಡ ನಗರಗಳಲ್ಲಿ ಮಾತ್ರ ವೇಗವಾಗಿ 5G ವಿಸ್ತರಣೆ ಮಾಡಿವೆ. ಆದರೆ ರಾಜ್ಯದ ಗ್ರಾಮೀಣ ಮತ್ತು ದೂರದ ಪ್ರದೇಶಗಳಲ್ಲಿ ಜಾಲದ ಲಭ್ಯತೆ ಇನ್ನೂ ಸೀಮಿತವಾಗಿವೆ. ಇನ್ನು ಕರ್ನಾಟಕದಲ್ಲಿ ಸುಮಾರು 34,404 BTS ಅಂದರೆ ಬೇಸ್ ಟ್ರಾನ್ಸ್ರಿಸೀವರ್ ಸ್ಟೇಷನ್ಗಳನ್ನು ಸ್ಥಾಪಿಸಲಾಗಿದೆ. ಇದು ದೇಶದಲ್ಲೇ 4ನೇ ಅತಿ ಹೆಚ್ಚು. ಆದರೂ ಬಿಹಾರದಂಥ ರಾಜ್ಯಗಳು ಕಡಿಮೆ ಮೂಲ ಸೌಕರ್ಯದೊಂದಿಗೆ ಸುಮಾರು 27,938 BTS ಹೆಚ್ಚಿನ ಸಂಖ್ಯೆಯನ್ನು ತಲುಪುವಲ್ಲಿ ಯಶಸ್ವಿಯಾಗಿವೆ. ಕರ್ನಾಟಕದ ಮಲೆನಾಡು ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ನೆಟ್ವರ್ಕ್ ವಿಸ್ತರಣೆ ಮಾಡುವುದು ಬಯಲು ಸೀಮೆಯ ರಾಜ್ಯಗಳಿಗಿಂತ ತುಸು ಕಷ್ಟಕರವಾಗಿದೆ. ಕರ್ನಾಟಕದಲ್ಲಿ ಸದ್ಯ 2.33 ಕೋಟಿಗೂ ಹೆಚ್ಚು 5G ಬಳಕೆದಾರರಿದ್ದಾರೆ. ಇದು ದೇಶದ ಪ್ರಮುಖ ಟೆಲಿಕಾಂ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ. ಕೇಂದ್ರ ಸರ್ಕಾರವು 5G ವಿಸ್ತರಣೆಗಾಗಿ ಗತಿಶಕ್ತಿ ಸಂಚಾರ ಪೋರ್ಟಲ್ ಮೂಲಕ ಅನುಮತಿ ಪ್ರಕ್ರಿಯೆಗಳನ್ನು ಸುಲಭಗೊಳಿಸಿದ್ದರೂ ರಾಜ್ಯದ ಒಳನಾಡಿನಲ್ಲಿ ಇದರ ವೇಗ ಹೆಚ್ಚಾಗಬೇಕಿದೆ. ತಂತ್ರಜ್ಞಾನದ ರಾಜಧಾನಿ ಎನಿಸಿಕೊಂಡಿರುವ ಬೆಂಗಳೂರನ್ನು ಹೊಂದಿದ್ದರೂ ಒಟ್ಟಾರೆ ರಾಜ್ಯದ ಜನಸಂಖ್ಯೆಗೆ 5G ತಲುಪಿಸುವಲ್ಲಿ ಕರ್ನಾಟಕವು ದಕ್ಷಿಣದ ನೆರೆ ರಾಜ್ಯಗಳಿಗಿಂತಲೂ, ಉದಾಹರಣೆಗೆ ಕೇರಳ, ಹಿಂದುಳಿದಿರುವುದು ನೀತಿ ನಿರೂಪಕರಲ್ಲಿ ಚರ್ಚೆಗೆ ಕಾರಣವಾಗಿದೆ. ಸೊ ವೀಕ್ಷಕರೇ, ನೀವು ಇರುವಂತಹ ಸ್ಥಳದಲ್ಲಿ 5G ನೆಟ್ವರ್ಕ್ ಸೌಲಭ್ಯವಿದೆಯಾ? ನೀವು ಈಗ 5G ನೆಟ್ವರ್ಕ್ ಅನ್ನು ಬಳಸುತ್ತಿದ್ದೀರಾ ಎಂದು ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಸೊ ಇದಾಗಿತ್ತು ಇಂದಿನ ಪ್ರಮುಖ ಸುದ್ದಿ. ಮತ್ತೊಂದು ಸುದ್ದಿಯೊಂದಿಗೆ ಸಿಗೋಣ. ನಮಸ್ಕಾರ.